ಹ್ಞೂ ಮಸ್ತ್ ನೋಡಿಕ್ಕ. ನನಗೂ ನೆನ್ಪ್ಲಿಕ್ಕೆ ಬಿಡ ಇವ ಎಳ್ಳಿ ಇದು ಬಳ್ಳಿ ಹೋಗಿ ಹಚ್ಕೋತೇನೆ ಆ ಕಡೆ ಇತ್ತಲ್ನಾಗ. ಅಯ್ಯ ಇವ ನಮ್ಮ ಮನ್ಯಾಗ ಎಲೆ ಅಡಿಕೆ ತಿಂದವರೆಲ್ಲ ಇದನ್ನ ನೆನೆಸ್ತಾರೆ ನೋಡ, ಬರೀ ಎಲಿದು ಆಗ್ಬಿಡ್ತೈತೆ ಆ ಕಡೆ. ಮತ್ತು ಅಂದಂಗೆ ನಿನ್ನ ಗಂಡ ಆಮೇಲೆ ನಿಮ್ಮತ್ತಿ ಚಲೋ ಅದಾಳಲ್ಲ ಈಗ ನಿಮ್ಮತ್ತಿ? ಏನು ಚಲೋನ ಬಿಡ ಯಾಕ, ಏನು ಮಾಡಿದ್ರು ಅಷ್ಟೆ ಒಳ್ಳೆ ಕುಂಚೆನ್ ತೊಳ್ದಂಗನ ಅವ್ರಿಗೆ. ಎಷ್ಟಾದರೂ ಮಗಳ ಅದಕ್ಕೆ ಏನು ಮಾಡಲಿಲ್ಲ ಅಂದರು ಮಗಳು ಅಂತಾರ. ಸೊಸಿ ಅದಕ್ಕೆ ಏನು ಮಾಡಿದ್ರು ಏನು ಕಾಣಂಗಿಲ್ಲ ಈಗ. ಈಗ ಎಲ್ಲಿ ಓಪ್ನಿಂಗಿಗೆ ಆಕೆ ತಲೆ ಒಳಗೆ ಏನು ಓಪ್ನಿಂಗಿಗೆ ನನ್ನ ಮಗಳಿಗಾದರೆ ಚಲೋ ಸೀರೆ ಕೊಡಿಸಿಲ್ಲ, ಅವ್ರ ಅಕ್ಕಗೂ ಆಮೇಲೆ ಅವ್ರು ಬಿದ್ದವ್ರಿಗೆಲ್ಲಾರ್ಗೂ ಚಲೋದ ಕೊಡಿಸ್ತಾಳೆ, ರೇಷ್ಮೆ ಸೀರೆಗಳು ಕೊಡಿಸ್ತಾಳೆ ಅನ್ನೋದು ತಲೆಯಾಗ ಐತಿ ಆಕೆಗೆ. ಏನು ಎರಡು ದಿನಕ್ಕೊಮ್ಮೆ ಕೆಂತಿ ತೆಗಿತಾಳ. ನಾವಂತೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ಹೋಗೋ ಕಡೆ. ಹೌದು ಬಿಡ ಇವ ಆಗಲಿ ಸುಮ್ಮನೆ ಎದಕ್ಕೆ ತೊಗೊಳಕ್ಕೆ ಹೋಗಿದ್ದಿ ಸೀರೆ ನೀ ಎಲ್ಲರಿಗೂ? ಅಷ್ಟೇ ನಿಮ್ಮ ಮನೆಯವರು ನಿಮ್ಮ ಮನೆ ಪೂರ್ತಕ್ಕೆ ಅಷ್ಟೇ ತೊಗೊಂಡ್ಬಿಡ್ಬೇಕಿಲ್ಲ ಆಕೆಗೊಂದು. ಯಾಕಂದ್ರೆ ಈಗ ಮನೆ ಮಗಳಾಗ್ತಾಳ, ಬಿಟ್ಟು ಮಾಡೋಕ್ಕೂ ಬರಂಗಿಲ್ಲ. ಸುಮ್ಮನೆ ಒಂದು ನೀವು ಎಂಥ ತೊಗೊತೀರ ಅಂಥದ್ದು ಸರಿ ಸಮ ಕೊಡಿಸ್ಕೊಂಡ್ರೆ ಆಗ್ತಿತ್ತವ. ಅಯ್ಯ ಭಾರಿ ಇದ್ದಿ ಬಿಡು. ನಾವು ಏನೋ ಈಗೊಂದು ಮನೆ ಅಂತೇಳಿ ಕಟ್ಕೊಂಡೇವಿ, ಇನ್ನು ನಮ್ಮ ಮಕ್ಕಳ ಮದುವೆ ಮಾಡಿ ಯಾವಾಗ ಸೀರೆ ಅದು ಕೊಡಿಸ್ಬೇಕಂತಂದ್ರೆ ಅವಾಗೇನು ಇನ್ನು ಭಾಳ ದೂರ ಐತ. ಇನ್ನು ಸಣ್ಣ ಮಕ್ಕಳು ಅದಾವು. ಈಗೇನೋ ಒಂದು ಇಷ್ಟು ವರ್ಷದ ಮೇಲೆ ಕಷ್ಟಪಟ್ಟು ದುಡಿದು ಮನೆ ಅನ್ನೋದು ಕಟ್ಕೊಂಡೇವಿ. ಈಗ ನಮಗೂ ಒಂದು ಖುಷಿ ಅಲ್ಲೇನ. ನಾವರ ಏನು ಹೊರಗಿನವ್ರಿಗೆ ಯಾರಿಗೂ ತೊಗೊಂಡಿಲ್ಲವ, ನಾವು ಮನ್ಯಾನ ಮಂದಿಗೆ ಅಷ್ಟೇ. ಎಲ್ಲರಿಗೂ ಮತ್ತು ಕರೆಕ್ಟನ್ನು ತೊಗೊಂಡೇವಿ. ಆದ್ರೆ ಅಕ್ಕಿ ತಲೆ ಒಳಗೆ ಹಂಗೆ ಏನು ಮಗಳು ಚುಚ್ಚಾಳೋ ಏನು ಮಾಡ್ಯಾಳೋ ಗೊತ್ತಿಲ್ಲ. ಮತ್ತು ನೋಡಿದ್ನಂದ್ರೆ ಅಕ್ಕಿಗೆ ಕರ್ಕೊಂಡು ಹೋಗಿದ್ವಿವ ನಾವು. ಅಕ್ಕಿಗೆ ಅಂಗಡಿಗೆ ಕರ್ಕೊಂಡೇ ಹೋಗಿದ್ವಿ ನಾವು ಸೀರೆ ತೊಗೊಳಕ್ಕೆ. ತೊಗೊರವ ಮತ್ತು ನಿನಗೆ ಎಂಥದ್ದು ಬೇಕು ನೋಡು ಅಂಥದ್ದು ತಗೋ ಅಂತೇಳಿ ಮುಂದೆ ಬಿಟ್ಟೇವು. ಮತ್ತು ನಾವು ಏನು ಸೀರೆ ಮತ್ತು ನಾವು ಏನು ಚಾಯ್ಸ್ ಮಾಡಿಲ್ಲ, ಮಗಳಿಗೆ ಬಿಟ್ಟೇವು ನಾವು. ಅವರ ಕುಂತು ಚಾಯ್ಸ್ ಮಾಡ್ಯಾರ, ಅವರ ಎಲ್ಲ ಮಾಡ್ಯಾರಿದ್ದು. ಮತ್ತು ಮನೆಗೆ ಬಂದಮೇಲೆ ನನಗೆ ಕಮ್ಮಿ ಸೀರೆದು ಕಮ್ಮಿ ರೇಟಿಂದ ಕೊಡ್ಸ್ಯಾರು ಅಂತ ಅನ್ಕೊಂಡು, ಮತ್ತು ಮನೆಗೆ ಬಂದಮೇಲೆ ನಮ್ಗೆ ಕಮ್ಮಿ ರೇಟಿಂದ ಕೊಡ್ಸಾಳು, ಅವ್ರು ಜಾಸ್ತಿ ರೇಟಿಂಗ್ ತೊಗೊಂಡಾರು ಅಂತಂದಾಳು. ಏನು ಮಾಡ್ಯಾಳು? ಮತ್ತು ನಾನಾದ್ರೂ ಆಕೆ ಕಣ್ಣು ಮುಂದೆನೇ ತೊಗೊಂಡೇನೆ. ಎಲ್ಲರಿಗೂ ನಾನು 5,000 ರೂಪಾಯಿ ಸೀರೆನೇ ತಗ್ಸಂತಂದೇನು ಬಿಡು. ಮತ್ತು ಆಕೆ ಏನು ತಿಳ್ಕೊಂಡಾಳ ಏನೋ ಗೊತ್ತಿಲ್ಲವ ನಮಗೆ. ಇನ್ನು ಏನೇನು ರಗಳೆ ಆಗ್ತೈತೆ ನೋಡ್ಬೇಕೀಗ. ಇನ್ನು ನಾನು ಒಬ್ಬಾಕಿ ಈ ಕಡೆ ಬಂದೇನೆ, ಈಗ ಅಲ್ಲಿ ಏನೇನು ಆಗ್ತಿರ್ತೈತೆ ಗೊತ್ತಿಲ್ಲ. ಅಲ್ಲಿ ಏನು ತುಂಬಿರ್ತಾಳ ಏನೋ ದೇವ್ರಿಗೆ ಗೊತ್ತು. ಸುಮ್ಮನೆ ಹೋಗ್ಲಿ, ಏನೋ ಮಾಡ್ತಿರ್ತೀರಿ, ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬೇಡ. ಅಕಸ್ಮಾತ್ ಈಗ ನೀವು ಊರಿಗೆ ಹೋದ್ಮೇಲೂ ನನಗೆ ಅದು ಸೀರೆ ಇಷ್ಟ ಆಗಿಲ್ಲ ಹಂಗೆ ಅಂತಂದ್ರೆ ಮೇಲೆ ಇನ್ನೊಂದು 1,000-2,000 ರೂಪಾಯಿ ಹಾಕಿ ಆಕಿಗೆ ಅಂತ ಬೇಕಂತ ಅದು ಕೊಡಿಸ್ಕೊ ಹೋಗ್ಲಿ ಕಡೆ. ಏನು ಮನೆ ಮಕ್ಕಳಿಗೆ ಕೊಡಿಸಿದ್ರೆ ಏನು ಇದನ್ನಲ್ಲ, ಇನ್ನು ಅವ್ರಿಗೆ ಖುಷಿ ಇಷ್ಟಷ್ಟೇ ನಮ್ಗೆ ದೇವ್ರು ಒಳ್ಳೇದ ಮಾಡ್ತಾನೆ. ಸುಮ್ಮನೆ ಕೊಡಿಸ್ಬಿಡ್ರಿ ಹೋಗ್ಲಿ ಕಡೆ. ಯಾಕೆ ಸುಮ್ಮನೆ ಅವರು ಹಂಗೆ ಅದಾರ ಅಂತ ತಿಳ್ಕೊಂಡು ನಾವು ಅದನ್ನ ಮಾಡೋಕೆ ಹೋದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರ್ತೈತೆ ಹೇಳ, ಹೌದಿಲ್ಲ? ಅದೇ ಅಷ್ಟ ಮಾಡ್ತೇನೆ. ಆಕೆ ಹೋದ ತಕ್ಷಣ ಕೊಡ್ಡಿ ಕುಂಟಿ ಹಚ್ಚಿದ್ನಂದ್ರೆ ನಡಿಯವ ಹಂಗಿದ್ರೆ ನಿನಗೆ ಎಂತ ತೊಗೊತೀಯ ಅಂತ ತಗೋ ಅಂತ ಹೇಳಿ ಸುಮ್ಮನೆ ಅಂಗಡಿ ಕರ್ಕೊಂಡೋಗಿ ತನಗ ಮುಂದೆ ನಿಂದಿರಿಸ್ತೇನೆ. ಆಗ್ಲಲ್ಲ ನನಗೆ ನಾಟಕಿದ್ದ ನಡೆಯಂಗಿಲ್ಲ ನೋಡವ. ಯಾಕಂದ್ರೆ ನಮಗೆ 108 ಕೆಲಸ ಇರ್ತಾವೆ. ಲಾಸ್ಟ್ ಟೈಮಿಗೆ ನಿನಗೆ ಕರ್ಕೊಂಬಂದಿದ್ದೆ, ನಿನಗೆ ಎಂತಾದ್ ಬೇಕಂತ ತಗೋ. ಆಮೇಲೆ ಮನೆಗೆ ಹೋದ್ಮೇಲೆ ನನಗೆ ಆದಾತು ಇದಾತಂದ್ರೆ ನಾನು ಕೇಳಂಗಿಲ್ಲ ನೋಡು. ಆಗ್ಲಲ್ಲ ಕರ್ಕೊಂಬಂದು ಎಕ್ಸ್ಚೇಂಜ್ ಮಾಡಂಗಿಲ್ಲ ಅಂತ ಕುಲ್ಲ ಹೇಳ್ತೇನೆ. ಅವ್ರು ಅವನ ಮುಂದೆ ಮಾತಾಡ್ತೇನೆ, ಯಾರ್ದೇನು ಹೆದರಿಕಿ ಅವ್ರು ಅವನ ಮುಂದೆ ಮಾತಾಡಿ ಕುಲ್ಲ ಹೇಳ್ಬಿಡ್ತೇನೆ. ಹೆಂಗೆ ಮಾಡ್ಕೊಲೆ ಕಡೆ. ಏನು ಬಿಡಕ್ಕ, ಮನ್ಯಾಗ ಒಂದು ಏನಾರ ಮಾಡ್ತೇವಂದ್ರೆ ಸೇರಂಗಿಲ್ಲ, ಒಂದು ಏನೂ ಇಲ್ಲ ನೋಡುವ. ಹೊಲ್ಸ ಕಡೆ ನಮ್ಮ ಅತ್ತಿ ಚಲೋನೇ ಇರ್ತಾಳ. ಅಕ್ಕಿದೇನು ಅಕ್ಕಿ ಒಳಗೊಳಗೆ ಹೊಟ್ಟಿ ಕಿಚ್ಚು ಪಡ್ಕೊತಿರ್ತಾಳ. ಅಲ್ಲ ಈಗ ಮಗ ಬೆಳೆದು ಮಗ ಚಲೋ ಆಗಾಕತ್ತಾನಂದ್ರೆ ತನಗೆ ಚಲೋ ಅಲ್ಲೇನ? ಏನು ಮಾಡ್ತಾಳ, ತನ್ನ ಮಗಳು ಚುಚ್ಚುತ್ತಾಳ. ಅಕ್ಕಿದ ಇರ್ತೈತಿ ಬಿಡ, ಕೈವಾಡ ಇಲ್ಲ ಅನ್ನಂಗಿಲ್ಲ. ಬರೀ ಒಟ್ಟೆ ಸೇರಂಗಿಲ್ಲವ. ಏನೇನವ ಇವ್ರದ್ದು ಹೊಲ್ಸ ಕಡೆ ನಮ್ಗೆ. ಹೋಗ್ಲಿ ಬಿಡವ, ಏನು ಮಾಡೋದು, ಅವ್ರು ಹಂಗೆ ಬಂದುಬಿಟ್ಟಾರ ಮೊದ್ಲಿಂದನೂ. ಮತ್ತು ಹಿಂಗಾಗಿ ಮತ್ತು ನಾವು ಎದಕ್ಕೆ ನಿಮ್ಮ ಮನೆಗೆ ಬರೋದಿಲ್ಲವ, ಇದ್ರ ಸಂಬಂಧನೇ ಬರೋಂಗಿಲ್ಲ ನೋಡೋ ಕಡೆ. ಹೋಗ್ಲಿ ಬಿಡು, ಏನು ಮಾಡ್ತೀವಿ. ನಮ್ಮದು ನೋಡ್ತಿಲ್ಲ, ನಮ್ಮ ಅತ್ತಿಯಾರ ಏನು ಕಮ್ಮಗದಾಳ ಯವ್ವ. ನಮ್ಮ ಅತ್ತಿನೂ ಅಕ್ಕಿನ ಈಗ ಊರಿಗೆ ಹೋಗಾಳ ಅಂತೇಳಿ ಆರಾಮ ಅದೇನ ಕಡೆ ಇಲ್ಲ. ಬಂದ್ಲಂದ್ರೆ ಮುಗಿದು ಚಾಲು ಆಕಿ ಮಕ ಗಂಟು ತಕೊಂಡು ಕುಂತ್ನಂದ್ರೆ ಗಂಟು ಹಾಕಿದ ಮಕ ತೆಗಿಯಂಗಿಲ್ಲ ಆ ಕಡೆ. ಒಂದು ಯಾರ ಮುಂದೆ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಅದ್ರಾಗೂ ನಮ್ಮ ತವ್ರ ಮನೆಯವ್ರು ಯಾರು ಬಂದಂದ್ರೆ ಮುಗಿದೋತ. ತನ್ನ ಕಡೆಯಲ್ಲವ್ರು ತನ್ನ ಮಗಳ ಮನೆಯವ್ರು ಬಂದಂದ್ರೆ ಹಂಗೆ ಕುಣ್ದಾಡ್ತಾಳ್ದ ತಕ್ಕಡ್ತಾಯಿ ಅಂತೇಳಿ. ನಮ್ಮ ಮನೆಯವ್ರು ಬಂದ್ರೆ ಮುಗಿದೋತಕ್ಕಿಗೆ ಮಾರು ಒತ್ತಟಿ ಮಸಡಿ ಒತ್ತಟಿ. ಏನು ಮಾಡ್ಬೇಕು?
ಸುಮ್ಮನೆ ಹ್ಞೂ ಹ್ಞೂ ಅನ್ಕೊಂತ ಹೋಗೋದ್ವಾ ಹೌದಿಲ್ಲ. ಅವ್ರು ಮಾಡ್ತಾರಂತ ನಾವು ಬಾಯಿ ಹಾಕೋದು ಚಲೋ ಅಲ್ಲ. ದೇವ್ರೊಬ್ಬನ ಇರ್ತಾನ, ಆಯ್ತು ಅವರಪ್ಪ ನೋಡ್ಕೊ ಅಂಥೇಳಿ ಸುಮ್ಮನೆ ಇರೋದು ಹೌದಿಲ್ಲ. ತಡಿವಾ ಇದು ರಿಂಗ್ ಆಗತೈತಿ, ಫೋನ್ ಬರತೈತೇನ. ಓ ಪಾರಕ್ಕ ಫೋನ್ ಹಚ್ಚತ್ತ. ಹಲೋ ಪಾರಕ್ಕ ಹೇಳಿ. ಅಯ್ಯ ಏನು ಮಾಡತ್ತೀಯ ಪುಟ್ಟಕ್ಕ? ಬಾ ಅಂತ ಹೇಳಿಲ್ಲ ನಿನಗೆ, ಟೈಮ್ ಆಗೈತಿ. ಅಯ್ಯೋ ಹೌದಲ್ಲ, ಏನು ಯಾವಾಗ ಫೋನ್ ಹಚ್ಚಿದ್ದಿ, ನನಗೆ ಲಕ್ಷ್ಯನೇ ಇಲ್ಲ ನೋಡು. ಮಾತಾಡ್ಕೊಂತ ಕುಂತು ಬಿಟ್ಟೇವಿ ಇಬ್ಬರು ಇಲ್ಲೇ ಹೊರಗೆ ಕಟ್ಟಿ ಮೇಲೆ. ನೆನಪ ಆಗಿಲ್ಲ ನೋಡಿ ನನಗೆ. ಬರ್ತೇವೆ ಅಂತ ತಗೋ. ಆಕಿ ಗಿರ್ಜಿಗೋಬೇಕೀಗ ಫೋನ್ ಹಚ್ಬೇಕು ಬೇಡ, ಮತ್ತೆ ಪಾಪಕ್ಕಿನೂ ಬರ್ತಿದ್ಲೆ. ಇಲ್ಲ ಪುಟ್ಟಕ್ಕ, ನೀವು ನಾಷ್ಟ ಅದು ಮಾಡ್ಕೊಂಡು ಹೋದ್ರಲ್ಲ, ಮತ್ತು ನಾವು ಒಂದು ಸ್ವಲ್ಪ ಅವ್ರ ಮನೆ ಮುಂದೆನ ಮಾತಾಡ್ಕೊಂತ ಕುಂತಿದ್ವಿವ. ಮತ್ತು ಇನ್ನು ಒಬ್ಬಕ್ಕೆ ಹೋಗಿ ಏನು ಮಾಡೋದು ಬೇಸರ ಆಗ್ತೈತಿ. ಆಕಿದು ಏನು ಕೆಲಸ ಇಲ್ಲ ಅಂದ್ಲ, ಹಿಂಗಾಗಿ ಹಂಗಿದ್ರೆ ನಡಿಯವ ನನ್ನ ಜೊತೆ ಒಂದಿಟ್ಟು ಕೈಯಾಗ ಬಾಯಾಗ ನೀ ಮಾಡಿಕೊಟ್ಟೆ ಅಂದ್ರೆ ಪಟ ಪಟ ಮಾಡಿ ಇಟ್ಕೊಂಡ್ಬಿಟ್ರೆ ಲಘು ಆಗ್ತೈತಿ. ಇಬ್ಬರು ಕುಂತು ಮಾಡಿದ್ರೆ ಏನು ಅನ್ಸಂಗಿಲ್ಲ ಅಂತೇಳಿ ಆಕಿಗೆ ಕರ್ಕೊಂಬಂದಿದ್ನೆ. ಆಕಿನೂ ಬಂದಿದ್ಲ ಪಾಪ, ಆಕಿನೂ ಕೈಗೂಡಿದ್ಲ, ಇಲ್ಲೇ ಕುಂತಾಳ ಆಕಿನೂ. ಲಘು ಬರ್ರಿ ಮತ್ತು ನೀವಿಬ್ರು. ಹೌದೇನಾ? ಅಯ್ಯ ನಿಮ್ಮ ಮತ್ತು ನಮಗೂ ಕರೆದಿದ್ರೆ ಬಂದು ಅಲ್ಲೇ ಕುಂದಿರ್ತಿದ್ವಿ ಅಲ್ಲೆಪ್ಪ. ಇರ್ಲಿ ತಗೋರವ, ಮತ್ತು ಪಾಪ ದೀಪ ಅದು ಬಂದಂದ್ರೆ ಮತ್ತು ಅಕ್ಕಿ ಬೇಸರಾಗಿ ಬಂದಿರ್ತಾಳ. ಆ ಗಂಡನ ಮನ್ಯಾಗೂ ಅಕ್ಕಿಗಾರ ಯಾರು ಬಿಡಿಸೋರ ಕೆಲಸ ಹೌದಿಲ್ಲ. ಇಲ್ಲಾರ ಒಂದಿಟ್ಟು ರೆಸ್ಟ್ ಮಾಡಲಿ, ಮತ್ತು ಇಲ್ಲಿ ಬಂದು ಕುಂತ್ರೆ ಅದೇ ಏನಾರ ಒಂದು ಮಾಡ್ಕೊಂಡು ಕುಂದಿರ್ತಾ ಅಂತೇಳಿ ನಾವು ಕರೀಲಿಲ್ಲ. ಈಗ ಕರ್ಕೊಂಬ, ಸಂಜೆ ಮಠ ಇಲ್ಲೇ ಇದು ಊಟ ಅದು ಮಾಡಿ ಒಂದಿಟ್ಟು ಅಡ್ಡಾಗಕ್ಕೆ ಬರ್ತೈತಿ ಹೌದಿಲ್ಲ. ಆಯ್ತು ತಗೋರವ, ಹಂಗಿದ್ರೆ ಬಂದ್ವಿ ತಗೋ, ಇಲ್ಲೇ ಹೊರಗೆ ಕೂತಿದ್ವಿ ಬಂದ್ವಿ. ಆಯ್ತು ತಗೋ ಪುಟ್ಟಕ್ಕ, ಇಡ್ತೇನೆ. ಅಯ್ಯ ಪಾಪ ಆಕಿ ಪರಕ ಅವಾಗ ಫೋನ್ ಹಚ್ಚಿದ್ಲ, ನನಗೆ ಲಕ್ಷಣ ಆಗಿಲ್ಲ ನೋಡ. ಲಕ್ಷಣ ಆಗಿಲ್ಲ ನನಗೆ. ನಡಿ ಕರೆ ಹಾತಾಳ ಹೋಗೋಣಂತ. ಅಯ್ಯ ಹೌದೇನಕ್ಕ? ನಡಿ ಹಂಗಿದ್ರೆ ಹೋಗೋಣ. ಮತ್ತು ಗಿರ್ಜಕ್ಕನು ಅಲ್ಲೇ ಅದಾಳಂತೇನ? ಅಲ್ಲೇ ಅದಾರಂತ ನಡಿವ, ಅವರು ಅಲ್ಲೇ ಅದಾರಂತ, ಹೋಗೋಣಂತ ನಡಿ. ತಡಿಯಕ್ಕ, ಹಂಗಿದ್ರೆ ಇದು ಎಲ್ಲಿ ಅಡ್ಕಿದೆ ಇಟ್ಟು ಚಾವಿ ತೊಗೊಂಬರ್ತೇನೆ. ಆಯ್ತು ಹೋಗುವ, ತೊಗೊಂಬೋಗು. ಏನಂತ ಬರಕ್ಕ? ಏನಂದ್ರೆ ಏನಿಲ್ಲ, ಮಾತಾಡ್ಕೊಂಡು ಕುಂತು ಬಿಟ್ಟಿದ್ರಂತೆ. ನಾವು ಅವಾಗ ಹಚ್ಚಿದ ಲಕ್ಷಣ ಇಲ್ಲ ಪುಟ್ಟಕ್ಕಗೆ, ಅದಕ್ಕೆ ಬರ್ತೇನೆ. ಅಯ್ಯೋ ಇದು ಲಕ್ಷಣ ಇಲ್ಲವ, ಮಾತಾಡೋಕೆ ಕುಂತು ಬಿಟ್ಟೇವಿ, ಮರ್ತಾ ಬಿಟ್ಟೇನಿ ಅಂತ ಅನ್ಕೊಂಡಂತಂದ್ಲ. ಲಘು ಬರೆವ ಅಂತಂತಂದೆ. ಮತ್ತು ಗಿರ್ಜಕ್ಕೂ ಒಬ್ಬಾಕಿಗೆ ಫೋನ್ ಮಾಡಿ ಕರಿ ಅಂತಂದ್ಲ. ಅವ್ರಿಗೆ ಗೊತ್ತಿಲ್ಲಲ್ಲ ನನ್ನ ಕಡೆ ನಾನು ನೀನು ಇಬ್ಬರು ಇರೋದು. ಅದಕ್ಕೆ ಇಲ್ಲ ಹಿಂಗಿಂಗೆ, ಮತ್ತು ಆಕಿನೂ ಇಲ್ಲೇ ಅದಾಳ, ಇಲ್ಲೇ ಕೈಗೂಡ್ಯಾಳ ನನಗೆ ಅಂತಂದೆ. ಹೌದನ, ಚಲೋ ಆತ್ ಬಿಡವ ಅಂಥೇಳಿ ಬರ್ತೇನೆ ಅಂತಂದಾರ. ಇಬ್ಬರು ಬರಾತಾರ. ಹೌದನಾ? ಹೌದಲ್ಲ, ಅವ್ರು ಎದ್ದು ಹೋಗ್ಬಿಟ್ಟಿದ್ರು ಫಸ್ಟಿಗೆನ, ಮನೆಗೆ ಹೋಗಿ ಬರ್ತೀವಿ ಅಂಥೇಳಿ ಬರ್ತೇನೆ ಅಂದ್ರಲ್ಲ. ಹೊಟ್ಟೆ ಅಂತೂ ಹಸು ಆಗ್ಬಿಟ್ಟೈತಿ ಆ ಕಡೆ. ಬರ್ತಾರಿ ಊಟ ಮಾಡೋದು ನೋಡ ಪರಕ ಇವತ್ತು ನಿನ್ನ ಕೈ ಅಂದೆ. ಅದೇ ಬರ್ತಾರ, ಒಂದಿಟ್ಟು ಅಷ್ಟು ಮಟ್ಟ ಚಾಕರ ಇಟ್ಟುಬಿಡ್ಲೇನ, ಸಣ್ಣ ಒಲಿ ಹಚ್ಚಿ ಚಾ ಕಿಟ್ನಂದ್ರೆ ಊಟ ಅದು ಆದ್ಮೇಲೆ ಒಂದಿಟ್ಟು ಚಾ ಕುಡಿದ್ರೆ ಪಚನಾರ ಹಾಕಿತ್ಲೆಪ್ಪ ಆ ಕಡೆ. ಹೌದು ನೋಡ ಪರಕ, ಹಂಗೆ ಮಾಡಿಬಿಡು. ತಡಿವ, ಹಂಗಿದ್ರೆ ಚಾಕರ ಇಡ್ತೇನೆ. ಒಂದಿಟ್ಟು ಅಲ್ಲ ತುಳಸಿ ಏಲಕ್ಕಿ ಅದು ಹಾಕಯ್ಯವ, ಒಂದಿಟ್ಟು ಗಂಟ್ಲ ಸರಳ ಆಗುತ್ತೆ ನೋಡು. ಹೌದಾನ? ಹಾಕ್ತೇನೆ ತಡಿವ, ಹಂಗಿದ್ರೆ ಹಾಕಿ ಮಾಡ್ತೇನೆ. ಆತು ಬಿಡು, ಚಾಗಿ ಎಲ್ಲ ಜೋರು ಐತಿ ಇವತ್ತು. ಮಸ್ತ್ ಹಂಗೆ ತಿಂದೆ ಇಲ್ಲೇ ಮುಕ್ಕೊಂಡು ಆಮೇಲೆ ಸಂಜೆಗೆ ಹೋಗ್ಬಿಡೋದು ನೋಡ ಪರಕ ನಿಮ್ಮ ಮನೆಯಿಂದ. ಅಯ್ಯವ ಬರೀ ಸಂಜೆಗೆ ಹೋಗೋದು ಅಷ್ಟೇ ಅಲ್ಲ, ಸಂಜೆಗೆ ಚಾಗಿ ಎಲ್ಲ ಮಾಡ್ತೇನೆ, ಕುಡಿದು ಹೋಗೋದೆ. ಆಯ್ತು ಬಿಡು ಹಂಗಿದ್ರೆ. ಅಯ್ಯೋ ಗಿರ್ಜಿ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿಟ್ಟೇವಿ, ಅದನ್ನ ಒಳಗೆ ಇಟ್ಟೇನು ನೋಡುವ, ತರ್ತೇನೆ ತಡಿ. ಅಯ್ಯೋ ಹೌದಲ್ಲ ಪರಕ್ಕ, ಮೀನು ಅದ ಅಲ್ಲ ಇವ, ನಮ್ಗೆ ಹೋಳ್ಗೆ ಒಳಗೆ ಏನು ರುಚಿ ಆಗ್ತಾವ, ಅದ್ರಾಗ ನೀನು ಮನ್ಯಾಗ ಮಾಡಿ ಒಳ್ಳೆ ರುಚಿ ಆಗ್ತಾವ ನೋಡುವ. ತಡಿವ ತರ್ತೇನೆ. ಜಾಗ ಇಲ್ಲ, ಆ ಕಡೆ ಇಟ್ಟೇನಿ. ಮಸ್ತ್ ಆಗ್ತಾವಲ್ಲ ಅವ. ಹ್ಞೂ ಪರಕ್ಕ, ಈಗ ಬಿಸಿಲೊಂದು ಇಲ್ಲಿ ನೋಡ, ಮಾಡ್ಕೊಳ್ಳೋಣಂತಂದ್ರೆ ಈ ಸರ್ತಿ ಬಿಸಿಲು ಬಿತ್ತಂದ್ರೆ ಒಂದಿಟ್ಟು ಜಾಸ್ತಿನೇ ಮಾಡಿರ್ತೀನವ. ಲಾಸ್ಟ್ ಟೈಮೆಲ್ಲ ನಾನು ಮಾಡಲಿಲ್ಲ ಬಿಡಲಿಲ್ಲ ಕಡೆ, ಬರೀ ಸಂಡಿಗೆಗಳು ಅಷ್ಟು ಹಾಕ್ಕೊಂಡೀನಿ. ಈ ಸರ್ತಿ ಮಜ್ಜಿಗೆ ಮೆಣಸಿನ್ಕಾಯಿನೂ ಮಾಡಿಡ್ಬೇಕು, ಮಾಡ್ತೇನಂತ ಈ ಸರ್ತಿ. ಹಂಗೇನಾದ್ರು ನೀ ಮಾಡೋದಿರ್ತಲ್ಲ ಅವಾಗ ನನಗೆ ಕರಿ, ಇಬ್ಬರು ಶೇರ್ ಮಾಡೋಣಂತೆ. ಅದೇ ಅಷ್ಟೇ ಮಾಡೋಣಂತೆ. ಅಯ್ಯೋ ದೇವ್ರೆ ಪಾರಕ್ಕರ ಗಿರ್ಜಕ್ಕರ, ಏನ್ರಿಪ್ಪ ನಾ ಬಂದು ನಿಮಗೆ ಭಾಳ ತ್ರಾಸ ಕೊಟ್ಟನೇನಾರಿಪ್ಪ ನನ್ನ ಕರೆನ. ಅಯ್ಯ ಹುಡುಗಿ
ಏನು ನೀ ಬಂದಿದ್ದಕ್ಕೆ ತ್ರಾಸ ಅಂದರೆ ಇದೆಲ್ಲ ನಾವು ತ್ರಾಸ ಮಾಡ್ಕೊಂಡು ಮಾಡೇವಂತ ತಿಳ್ಕೊಂಡು ಏನು ನೀನು ಹಂಗೇನಿಲ್ಲ ಯವ್ವ. ನಿಮ್ಮಕ್ಕ ನಮ್ಮ ಮನೆಗೆ ಯಾರು ಬಂದಂದ್ರೆ ಸಾಕು ಹಂಗೆ. ನಾವು ಬರೀ ಮಧ್ಯಾಹ್ನ ಊಟಕ್ಕದು ಕರೆದೇವು, ನಿನಗೆ ನಾಷ್ಟಕ್ಕದು ಕರೆದೈತಿ. 3 ಹೊತ್ತು ತನ್ನ ಮನೆಯೊಳಗೆ ಏನು ಮಾಡಿರ್ತಾಳಲ್ಲ ಏನು ಬಿಡ್ತೀನಂಗಿಲ್ಲ ಪಾಪ. ಹಂಗತಿ ಕರಿತಾಳಕ್ಕಿ, ಹಂಗಂತಲ್ಲ ಆಕಿ ಕರಿತಾಳಂತ ನಾವು ಕರೆದಂಗಲ್ಲ. ಯಾವಾಗಿದ್ರೂ ನೀನು ನಿಮ್ಮ ಅಕ್ಕನ ಮದುವೆ ಆದಾಗಿಂದ ಬರ್ತಿದ್ದಿ ಹೋಗ್ತಿದ್ದೀಯಲ್ಲ, ಭಾಳ ಹಚ್ಕೊಂಡು. ಹಿಂಗಾಗಿ ನಮಗೂ ಬಿಡಾಕ ಮನಸ್ಸು ಆಗಂಗಿಲ್ಲ. ಕುಂದ್ರೇವ ನೀ ಹಂಗೆಲ್ಲ ಅನ್ಕೋಬೇಡ ನೋಡು. ಇದೇ ಅಂದಿ ಇನ್ನವೇನಾರ ಈ ಬಾಯಾಗ ನಿನ್ನ ಮಾತು ಬಂತು ಮತ್ತು ನಾವು ಮಾತಾಡೋದೇ ಇಲ್ಲ ನೋಡು. ಕರೆನ ಆ ಕಡೆ ನಾವು ನಮ್ಮ ಸ್ವಂತ ತಂಗಿ ಅಂತ ತಿಳ್ಕೊಂಡೇವಿ, ನೀನೇನ? ಅಯ್ಯೋ ತಪ್ಪಾತ್ರಿ ಪರಕರ. ಇಲ್ಲ ಬಿಡ್ರಿ, ಆಯ್ತು. ಈಗ ನೀವು ನಮ್ಮ ಮನೆಗೆ ಬರ್ತಿರಲ್ಲ, ನಾನು ಇದೇ ಥರ ಮಾಡ್ತೇನೆ. ಅವಾಗ ನೀವೇನು ಅನ್ನಂಗಿಲ್ಲ, ಸುಮ್ಮನೆ ಬರ್ಬೇಕು, ನಮ್ಮ ಮನೆಯೊಳಗೆ ಇರ್ಬೇಕಷ್ಟೇ. ಅಷ್ಟೇ ಹೌದಿಲ್ಲೋ. ನಾವು ಅಡ್ಡಾಡಕಂದ್ರೆ ನಂಬರ್ 1 ಅದೇವು ತಗೋರೆ ದೀಪವ್ವ. ಮಸ್ತ್ ಬಂದು ಅಲ್ಲೇ ಟೆಂಟ್ ಹೊಡೆದ್ಬಿಡ್ತೇವೆ ನಿಮ್ಮ ಮನ್ಯಾಗ. ಈಕಿನ ಕರ್ಕೊಂಡು ಹೋಗುವ. ಈಕಿಗೆ ಮಾಡಕ್ಕೆ ವಾರೇ ಬದಕ್ಕೆ ಏನು ಇರಂಗಿಲ್ಲ ನೋಡು. ನಾವು ಮಾತ್ರ ಒಂದು 2 ದಿನ ಇದ್ದು ಬಂದ್ಬಿಡ್ತೇವೆ. ಈಕಿನ ಇಟ್ಕೋ, ಅಲ್ಲೇ ವರ್ಷಾನ್ಗಟ್ಲೆ ಇರ್ತಾನೆ ನೋಡು. ಅಯ್ಯೋ ಅದಕ್ಕೇನಂತ ತಗೋರಿಪ್ಪ, ಎಲ್ಲರೂ ಇದ್ ಬಿಡ್ರಿ, ಅಲ್ಲೇ ಇರೋಣಂತ. ಮಸ್ತ್ ಮಜಾ ಮಾಡ್ಕೊಂತ ಮಜಾ ಮಾಡ್ಕೊಂತ ಅಲ್ಲೇ ಇದ್ಬಿಡೋಣ. ನಮ್ಮ ಗಂಡುಗಳು ಕೆರ ತೊಗೊಂಡು ಅಲ್ಲೇ ಬರ್ತಾರ ನಮ್ಮ ಮಜಾನೆಲ್ಲ ಬಿಡ್ಸಾಕ. ಅದೇನು ಕರಿ ಬಿಡಯ್ಯವ. ಬರ್ರಿ ಕುಂದ್ರಿ, ಟೈಮ್ ಆಗೈತಿ, ಊಟ ಮಾಡಂತ್ರಂತೆ. ಪರಕ್ಕ ನೀ ಏನು ಚಲೋ ಮಾಡಿಯೋ ಬಿಟ್ಟಿಯೋ ನನಗಂತೂ ಗೊತ್ತಿಲ್ಲ. ಈ ಹಿತ್ತಲ್ನಾಗ ಅಡುಗೆ ಮಾಡಂತೂ ಭಾಳ ಅಂದ್ರೆ ಭಾಳ ಚಲೋ ಮಾಡಿ ನೋಡು. ಯಾಕಂದ್ರೆ ಒಳಗಂದ್ರೆ ಅದೇ ಅಡುಗೆ ಮಾಡಿ ಅದೇ ವಾಸನೆ ತೊಗೊಂಡು ನಿಮಗೂ ತಿನ್ನೋಕ್ಕಾಗಂಗಿಲ್ಲ. ಇತ್ತಾಗ ನಾವು ಬಂದಿರ್ತೇವಲ್ಲ, ವಾಸನೆ ಕುಡಿದು ಅರ್ಧ ಊಟ ಮಾಡೋ ಮಟನ ವಾಸನೆ ಕುಡಿದು ಹೊಟ್ಟಿನ ತುಂಬ್ದಂಗೆ ಆಗ್ಬಿಟ್ಟಿರ್ತೈತಿ. ಇದೇನು ಹೊರಗೆ ಮಾಡಿ ಅಲ್ಲ, ಬೆಸ್ಟ್ ಮಾಡಿ ನೋಡಿ. ನೀ ಆರಾಮ್ ಕುಂತ ತಿನ್ಬೋದಿಲ್ಲ, ಎಷ್ಟು ತಿಂದರೂ ಬೇಸರ ಅನ್ಸಲ್ಲ ನೋಡು. ಹೂನವ ಅದ್ರ ಸಂಬಂಧ ನೋಡ ನಾನು ಆ ಕಡೆ ಇಲ್ಲಿ ಮಾಡೋದು. ಯಾಕಂದ್ರೆ ಅದು ಹೋಳ್ಗಿ ಪಾಳ್ಗಿದೆಲ್ಲ ಹೊಗೆ ಭಾಳ ಆಗ್ತೈತಲ್ಲ ಪುಟಕ. ಹಿಂಗಾಗಿ ಹಿತ್ತಲ್ನಾಗ ಮಾಡಿಬಿಡೋಣ ನಡಿವ ಅಂತಂದೆ. ಮತ್ತು ಈಗ ನೀವು ಬಂದಿರಂತ ಅಲ್ಲ, ನಮ್ಮ ಮನೆಯೊಳಗೆ ಏನು ಜಾಸ್ತಿ ಹಿಂಗೆ ಹಬ್ಬದ ಅಡುಗೆ ಅದು ಅಂಥದ್ದು ಇಂಥದ್ದು ಮಾಡೋದಿತ್ತಪ್ಪ ಅಂದರೆ ಚಿಕನು ಮಟನ್ ಇಂಥದ್ದು ಏನಾರ ಇರಲಿ, ಇಲ್ಲಿ ಹಿತ್ತಲ್ನಾಗನೇ ಜಾಗ ಈ ಕಡೆ ಮಾಡ್ಕೊಂಡ್ಬಿಟ್ಟೇನೆ. ಹಿಂಬಂಗೆ ಅಲ್ಲೇ ಮಾಡಿಬಿಡ್ತೇನೆ ನೋಡಿ ನಾನು. ಅಯ್ಯೋ ನನ್ನ ಮಗಳ ಒಂದು ಈಟ್ ಹೊಗೆ ಆಗಂಗಿಲ್ಲ ಇವ. ಆಕಿಗೆ ಒಂದು ಈಟ್ ಹೊಗೆ ಆತಂದ್ರೆ ತಗೋ ನೀವು ಹೊಗೆ ಮಾಡ್ತೀವಿ, ನನ್ನ ಕಣ್ಣು ಉರಿತಾವು, ನಂದು ಅದು ಉರಿತೈತಿ ಅಂತ ಶುರುನ ಮಾಡಿಬಿಡ್ತಾವ ನೋಡು. ನಡೆಯಂಗಿಲ್ಲ ಯವ್ವ ಹುಡುಗಿಗೆ. ಹಿಂಗಾಗಿ ಹಿಂದಿತ್ತಲಾನ ಮಾಡ್ಕೊಂಡ್ಬಿಡ್ತೇನೆ. ಅರ್ಧ ಜಾಸ್ತಿ ಅಡುಗೆ ಇಲ್ಲೇ ಮಾಡೋದು ನೋಡಿ ನಾನು. ಏನೋ ಕತ್ಲಾದಾಗ ಒಂದಿಟ್ಟು ರೊಟ್ಟಿ ಪಟ್ಟಿ ಎಲ್ಲ ಮನ್ಯಾಗ ಮಾಡ್ಕೋತೇನೆ. ಜಾಸ್ತಿ ಅಂದ್ರೆ ಮಟನ್ ಅಡುಗೆ, ಚಿಕನ್ ಅಡುಗೆ, ಹಿಂಗೆ ನಾನ್ ವೆಜ್ ಹಿಂಗೇನಾರು ಹಬ್ಬದ ಅಡುಗೆ ಇತ್ತಂದ್ರೆ ಹಿಂದ ಮಾಡೋದು ನಾನು. ಹೌದು ಬಿಡಯ್ಯವ, ಈಗಿನ ಹುಡುಗ್ಯಾರ್ದು ಭಾರಿ ನೋಡ್ತೀಯಲ್ಲ. ಹ್ಞೂ ನೋಡವ. ಕುಂದರ್ರಿ, ತಾಟ ಹಚ್ಚಿಬಿಡ್ತೇನೆ. ತಗೋರ್ವಾ ದೀಪ, ಪುಟ್ಟಕ್ಕ, ಗಿರ್ಜಿ. ಪಾಪ ಗಿರ್ಜಿನೂ ಭಾಳ ಹೆಲ್ಪ್ ಮಾಡ್ಯಾಳ ನನಗೆ. ತೋರಿ ಬಜ್ಜಿ, ಆಮೇಲೆ ತುಪ್ಪ ಅದೈತೆ ನೋಡ್ರಿ, ತುಪ್ಪ ಅದು ಹಾಕೋರಿ. ನಾನು ಹಾಕಿಲ್ಲ, ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೊಂಡು ತಿನ್ರಿ. ಮತ್ತು ನಾಚಕ್ಕೆ ಹೋಗ್ಬೇಡ್ರಿ ದೀಪ, ನೀನು ನಾಚಕ್ಕೆ ಹೋಗ್ಬೇಡವ. ಮತ್ತು ನಿನ್ನ ಸಂಬಂಧನ ಮತ್ತು ನಾ ಇಷ್ಟೆಲ್ಲ ಅಡುಗೆ ಮಾಡೇನಿ, ನೀವು ಒಟ್ಟು ತುಂಬ ಉಣ್ಬೇಕು ನೋಡು. ಅಯ್ಯ ಇಲ್ರಿ ಪಾರಕ್ಕರ, ಊಟಕ್ಕೆ ಬಂದಿನಂತ ಒಟ್ಟು ತುಂಬ ಏನು ಉಣ್ಣಂಗಿಲ್ಲ. ನನಗೂ ನನ್ನ ಕೈಯನ್ನು ತಿಂದು ಬ್ಯಾಸ ಆಗ್ಬಿಟ್ಟಿತ್ರಿಪ್ಪ. ನಮ್ಮ ಅಕ್ಕನ ಮನೆಯಾಗಿರೋ ಅಷ್ಟು ದಿನ ಅಲ್ಲ ನಮ್ಮ 3 ಮಂದಿ ಅಕ್ಕನ ಮನೆಯಾಗಿರೋ ಅಷ್ಟು ದಿನ ಒಟ್ಟು ತುಂಬ ಉಂಡ ಹೋಗ್ತೀನಂತ ನಾನು. ಇದವ ಮಾತಂದ್ರೆ ನಾಚ್ಕೋಬಾರ್ದು. ಹೌದಿಲ್ಲ, ಏನೈತಿ ಬಿಡೇವ ಆ ಕಡೆ. ಅಂದಂಗೆ ಇದು ನಿನ್ನ ಮಗಳದ್ದು ಮುಗಿತೇನ್ಲೇ ಪರಕ್ಕ ಇದು ಓದೋದು? ವಾ ಈಗ ಸೆಕೆಂಡ್ PU ಅದಾಳೆ. ಈಗ ಎಕ್ಸಾಮ್ ಒಂದು ಬರ್ದಾಳೆ. ಆಕಿಗೆ ಇನ್ನು ಮುಂದೆ ಕಲಿಬೇಕನ್ನೋ ಆಸೆ ಐತಂತೆ. ನನ್ನ ಗಂಡೊಬ್ಬನ ಬೇಡ ಸಾಕು, ಹೆಣ್ಮಕ್ಳಿಗೆ ಎಷ್ಟು ಕಲಿಸಿದ್ರು ಅಷ್ಟು ಮದುವೆ ಮಾಡಿ ಕೊಟ್ಟು ಬಿಡೋಣ. ವಯಸ್ಸಾದ ಹೆಣ್ಮಕ್ಳನ್ನ ಇಟ್ಕೊಳ್ಳೋದು ಒಂದ, ಸೀರೆ ಕೆಂಡ ಕಟ್ಕೊಂಡು ಇಟ್ಕೊಳ್ಳೋದು ಒಂದ ಅಂತ ಅನ್ನಕತ್ತಾನವ. ನನಗೆ ನೋಡಿದ್ರೆ ನನ್ನ ಮಗಳು ಬೆಳೆದು ನಿಂತ್ಲಲ್ಲಪ್ಪ, ಎತ್ತು ಮನೆಗೆ ಕೊಡ್ಬೇಕನ್ನೋ ಸಂಕಟ ಅಂದ್ರೆ ಸಂಕಟ ನೋಡ ಪುಟ್ಟಕ್ಕ. ಏನು ಮಾಡಲಿ ಅನ್ನೋದು ಗೊತ್ತಾಗೋಲ್ತವ. ಈ ಕಡೆ ಗಂಡಂದು ಕೇಳು, ಈ ಕಡೆ ಮಗಳದ್ದು ಕೇಳು ಏನು ಒಂದು ಗೊತ್ತಾಗೋಲ್ತು ನನಗೆ. ಅಯ್ಯವ್ವ ಹಂಗಂದ್ರೆ ಹೆಂಗವ? ಮತ್ತು ಕಲಿತಾಳಂತಂದ್ರೆ ಇನ್ನೊಂದಿಟ್ಟು ಕಲೀಲೇನ ಅಂತೇನು ನಾನು. ಏನೇನವ ಒಟ್ಟು ಡಿಗ್ರಿ, ಅದೇನೋ ಡಿಗ್ರಿನ ಮಿಗ್ರಿನ ಏನೋ ಅಂತಾಳವ. ಹಾಗೆ ಅದನ್ನು ಕಲಿತೇನಂತಾಳೆ. ನನ್ನ ಗಂಡು ನೋಡಿದ್ರೆ ಬೇಡ ಸಾಕು, ಬೇಕಿದ್ರೆ ಅದ್ರ ಮೇಲೆ ಕಂಪ್ಯೂಟರ್ ಮಾಡಿ ನೀನು ಸೆಕೆಂಡ್ PU ಮೇಲೆ 1 ವರ್ಷದ ಕೋರ್ಸ್ ಇರ್ತೈತಿ, ಅದನ್ನು ಮುಗಿಸ್ಕೊ. ಅತ್ತಿಂದ ನಿನಗೆ ಈಗಿಂದನೇ ಗಂಡು ಹುಡುಕಕ್ಕೆ ಶುರು ಮಾಡಿಬಿಡ್ತೇವಿ ಅಂತ ಅನ್ಕೊಂಡು ಅನ್ನಕತ್ತಾನ. ನಿನ್ನೆ ನನ್ನ ಮುಂದೆ ಅಂದಾನ, ಎಲ್ಲೇ ಒಂದು ವರ ಆಯ್ತಂತವ. ಏನನ್ನೋದು ನನಗೂ ಗೊತ್ತಾಗೋಲ್ತು ನೋಡು. ಅದೇ ಈಗ ಇವತ್ತಕಿ ಕಾಲೇಜಿಂದ ಬಂದ ಮೇಲೆ ಅದನ್ನ ಮಾತಾಡ್ಬೇಕಂತದೇನಿ. ನಿನ್ನೆ ನಿನ್ನೆ ಮಕ್ಕೊಂದಿದ್ಲ ಬಂದು ನನಗೆ ಅನ್ನಕತ್ತಿದ್ದ ಹಿಂಗೆ ಅಂತ. ಆಕಿಗಿನ್ನ ಏನು ಗೊತ್ತಿಲ್ಲಿದೆ.
ಅದ್ರ ಸಂಬಂಧ ನೋಡುವ ಅದ ಒಟ್ವೇನ್ ಐತೈತೆ ಆ ಹುಡುಗಿಗೆ ಹೆಂಗೆ ಹೇಳಿ ಏನಂತೇಳಿ. ಅದ್ರಾಗ ಏನೈತೆ ತಗೋರ ಪರಕ ಹೇಳ್ಬಿಡು. ಮತ್ತೀಗ ತೀರಾ ಏನು ನೋಡಿದ ತಕ್ಷಣ ಇನ್ನೂ ಹೊಂದಾಣಿಕೆ ಆಗೋದಿರ್ತೈತಿ, ಹೆಸರು ಅದೆಲ್ಲ ಕೂಡಿಸ್ ಇದು ಜಾತಕ ಅದು ಕೇಳಿಸೋದಿರ್ತೈತಿ. ಏನು ಅವ್ರ ಮನೆ ನೋಡ್ಬೇಕು, ನಾವು ಮನೆ ನೋಡ್ಬೇಕು, ನಮ್ಗೆ ಇಷ್ಟ ಆದ್ರಲ್ಲ ನಾವು ಕೊಡೋದು. ಈಗಿಂದಾನು ತೋರಿಸ್ಕೊಂತಿದ್ರ ಮೊದಲ ಹೆಣ್ಣು ಸಿಗ್ವಲ್ರ ಅಂತಾರೆ. ಸುಮ್ಮನೆ ತೋರಿಸೋದ್ವ, ಹೌದಿಲ್ಲ? ಏನು ಒಂದಕ್ಕೆ ಏನು ಒಪ್ಪಿಗೆ ಆಗಂಗಿಲ್ಲ, ತೋರಿಸಿ ಆಮೇಲೆ ಮುಂದೆ ಯಾವಾಗ ಚಲೋ ಕೂಡಿ ಬರ್ತೈತೆ ಎಲ್ಲದನ್ನು ಎತ್ತಿ ಕೊಟ್ರೆ ಆತ. ಅದೇ ಇವತ್ತು ಬರಲಿ, ಬಂದಂದ್ರೆ ಅದನ್ನ ಮಾತಾಡ್ತೇನೆ, ನೋಡೋಣ. ಹಂಗೇನಾರ ನಾನು ಒಬ್ಬಕ್ಕೆ ಮಾತಾಡ್ತೇನೆ, ಮತ್ತು ಅಕ್ಕಿ ಏನಾರ ಇಲ್ಲಪ್ಪ ಅಂತಂದ್ಲ ಅಂದ್ರೆ ಹಂಗೆ ಹಿಂಗೆ ಅನ್ನಕತ್ನಂದ್ರೆ ಪುಟಕ ನಿನಗೂ ಗಿರ್ಜಿಗೆ ಇಬ್ಬರಿಗೆ ಕರಿತೇನೆ, ಒಂದಿಟ್ಟು ಬಂದು ನೀವೇ ತಿಳಿಸಿ ಹೇಳ್ರಿ. ಯಾಕಂದ್ರೆ ದೊಡ್ಡಮ್ಮ ಅಂತೇಳಿ ನಿಮ್ಮ ಮಾತಿಗೆ ಭಾಳ ಮರ್ಯಾದೆ ಕೊಡ್ತಾಳೆ, ಒಂದಿಟ್ಟು ತಿಳಿಸಿ ಹೇಳ್ರವ. ಮತ್ತು ಸುಮ್ಮನೆ ಮನ್ಯಾಗ ಇದ್ರ ಬಗ್ಗೆನೇ ಜಗಳ ಆಗಬಾರ್ದು. ಕೊಡ್ತಗೊಳ್ಳೋ ಹುಡುಗಿ ಆಜು ಬಾಜು ಮಂದಿ ನೋಡುತ್ತೆ ಅಲ್ಲಿ, ನೀನು ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾರ, ಸುಮ್ಮನೆ ಆಗ್ಬೇಕು ಆ ಕಡೆ. ಅಯ್ಯ ಅದಂಗೆ ಆಗ್ತೈತಿ ನೋಡೋಣ ತಗೋ. ಏನು ತೀರಾ ನೋಡಿದ ತಕ್ಷಣ ಏನು ಮಾಡ್ಕೊಂಡು ಹೋಗ್ಬಿಡಂಗಿಲ್ಲ. ನೀನು ಫಸ್ಟಿಗೆ ಇವತ್ತು ಮಾತಾಡಿ ನೋಡಾಕಿ ಮನೆಗೆ ಬಂದ ಮೇಲೆ, ಏನು ನಾ ಮಾತಾಡಿ ನೋಡಿ ಆದಮೇಲೆ ನಾನು ಏನು ಅನ್ನೋದು ಬಂದು ಮಾತಾಡೋಕೆ ಬರ್ತೈತಿ, ಹೌದಿಲ್ಲ? ಪರಕ ಮಸ್ತ್ ಆಗೈತ್ರ ಅಡ್ಗೆ, ಭಾರಿ ರುಚಿ ಆಗೈತೆ ನೋಡು. ಆಹಾ ಕರೆನ ನೋಡುವ, ನಂದು ನಾಲ್ಗಿನ ಕೆಟ್ಟಂಗೆ ಆಗ್ಬಿಟ್ಟಿತ್ತು ನನ್ನ ಕೈಯಾನ ಅಡುಗೆ. ನನಗೆ ತಿಂದೆ ಭಾರಿ ರುಚಿಯಾಗೈತೆ ನೋಡಿ. ಬಂದೇನಿ ಅವತ್ತೊಂದಿನ ಅಷ್ಟೇ, ನಿನ್ನೆ ನಮ್ಮ ಕೈಯಿಂದ ಅಡುಗೆನ ಬುತ್ತಿ ಮಾಡ್ಕೊಂಬಂದಿದ್ನಿ ಅಂತ ತಿಂದಿದ್ದೆ. ಮುಂಜಾನೆ ಗಿರ್ಜಕ್ಕನ ಮನ್ಯಾಗೂ ನಾಷ್ಟ ಹಂಗೆ ಆತ, ಮಧ್ಯಾಹ್ನ ಈಗ ನಿನ್ನ ಮನ್ಯಾಗೂ ಮಸ್ತ್ ಆತ. ಈಗ ರಾತ್ರಿ ಏನೈತೆ ನೋಡ್ಬೇಕು. ರಾತ್ರಿ ಗಿತ್ರಿ ಏನಿಲ್ಲವ, ಅಡ್ಗೆ ಭಾಳ ಮಾಡೇನಿ ನಾನು. ಮತ್ತು 2 kg ಮಾಡೇನಿ, ತೀರಾ ಒಂದೇ ಹೊತ್ತ ಹೆಂಗೆ ಉಣ್ಸೋದಂತೇಳಿ. ಮತ್ತು ಹೋಗೋವಾಗ ಒಂದಿಟ್ಟಿಟ್ಟು ನೀವು ಅಡುಗೆ ಒಯ್ಯಾಕಬೇಕು ರಾತ್ರಿಗೆ ಆಗಂಗೆ. ಹೊಡಿ ಚಕ್ಡಿ ಹೆಂಗಿದ್ರೆ ಇವತ್ತು ರಾತ್ರಿನೂ ನಿನ್ನ ಕೈಯಿಂದ ಬಿಡು ಹೆಂಗಿದ್ರೆ. ಭಾರಿ ಆಗೈತೆ ನೋಡ. ಶಾವ್ಗೆ ಪಾಯಸ ಎಷ್ಟು ಮಸ್ತ್ ಮಾಡಿಯೋ. ಬರೀ ಗೋಡಂಬಿನ ತೇಲಾಗತ್ತಾವ ನೋಡಿ ಅದ್ರೊಳಗೆ, ತುಪ್ಪ ಗೋಡಂಬಿ ಚಲೋ ಆಗೈತೆ. ಏನೇನವ ಗಡಬಡದಾಗ ಮಾಡೀನಿ. ಇಲ್ಲೇ ಭಾರಿ ಮಸ್ತ್ ಆಗೈತೆ ನೋಡ, ಭಾರಿ ಅಂದ್ರೆ ಭಾರಿ ರುಚಿ ಆಗೈತಿ. ಏನು ಹೆಸರು ಇಡಂಗಿಲ್ಲ ನೋಡ. ಈ ಬಜ್ಜಿಯರ ಏನು ಬಜ್ಜಿ ಮಾಡಿಯೋ, ಮಸ್ತ್ ಬಜ್ಜಿ ಮಾಡಿಯಲ್ಲ. ಸೇಮ್ ಹೋಟೆಲ್ನಾಗ ಆಗ್ತವಲ್ಲ ಹಂಗಾಗೈತೆ ನೋಡ. ಮಸ್ತ್. ನನಗಂತೂ ಬಾಯಿಗೆ ನೀರ ಬರ ಹಾಕ್ಬಿಟ್ಟಿದ್ದು. 1-2 ಬಜ್ಜಿ ಮಾಡ್ಕೊತಾನೆ ತಿಂದೇನೆ ನೋಡಿ, ನಾನಂತೂ ವಾಸನೆಗೆ ತಿಂದೇನೆ. ಅಯ್ಯೋ ಗಿರ್ಜಾಕರ, ನೀವರ ಇಷ್ಟು ಮಟ್ಟ ತಡ್ಕೊಂಡಿರಲ್ರಿಪ್ಪ. ನಾನು ತರಕ ಅಡುಗೆ ಮಾಡೋದು ನೋಡು, ವಾಸನೆಗೆನೆ ಎಲ್ಲಿ ಊಟ ಮಾಡಿ ನಾನೇನಾರ ಆ ಜಾಗದಾಗಿದ್ದಿದ್ರೆ ಊಟ ಮಾಡೇ ಕುಂತು ಬಿಡ್ತಿದ್ದೆ ರೀ ನಾನು. ಅಷ್ಟು ಮಸ್ತ್ ಆಗೈತೆ ನೋಡ್ರಿ. ಮಾಡಿದ್ದಕ್ಕೂ ಹಿಂಗತಿ ನನಗೆ ತಿಂದಂದ್ರೆ ಖುಷಿ ನೋಡುವ, ಯಾವುದೇ ಹೆಣ್ಮಕ್ಳಿಗಾಗಲಿ. ಮೊಸರುಗಾಯಿ ಮಸ್ತ್ ಮಾಡಿರಲ್ಲ ಅಕ್ಕ ಇವ. ಭಾರಿ ಮಾಡಿರಿ ನೋಡಿ. ಜೀರಿಗೆ ಪೌಡ್ರ್ ಹಾಕಿರಲ್ಲ ಇದಕ್ಕೆ, ಜೀರಿಗೆ ಧನಿಯಾ ಪೌಡ್ರ. ಅದಕ್ಕೆ ಇಷ್ಟು ರುಚಿ ಅದ ನೋಡಿ. ನಾನು ಮಾಡ್ತೀನಿ, ಬರೀ ಉಪ್ಪು ಹಾಕಿ ನೆನೆಸಿಟ್ಬಿಟ್ಟಿರ್ತಿದ್ದೆ ನಾನು. ಜೀರಿಗೆ ಆಮೇಲೆ ಧನಿಯಾ ಹಾಕ್ತಿದ್ದೆ, ಜೀರಿಗೆನೂ ಹಾಕ್ತಿದ್ದೆ, ಅದ್ರ ಧನಿಯಾ ಹಾಕ್ತಿದ್ದಿಲ್ಲ ನಾನು. ಒಳ್ಳೆಯ ರುಚಿ ಅದ ನೋಡಿವ. ಹೂನ್ವಾ, ಅದಕ್ಕೆ ಒಂದಿಟ್ಟು ಜೀರಿಗೆ ಆಮೇಲೆ ಧನಿಯಾ ಆಮೇಲೆ ಒಂದೀಟು ಬಡಿಸಪ್ಪ, ಹೌದಲ್ಲ ಅನ್ನ ಅಷ್ಟು ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸಿ ಮಾಡಿ ಒಂದಿಟ್ಟು ಉಪ್ಪು ಹಾಕಿ ಕಲಿಸಿ ಮಿಕ್ಸಿ ಮಾಡಿ ಅದ್ರೊಳಗೆ ತುಂಬಿ ನೆನೆ ಹಾಕಿ ಮೊಸರುಗಾಯಿ ಮಾಡಿದ್ರೆ ಭಾಳ ರುಚಿ ಆಗ್ತಾವೆ. ಒಂದು ಟೈಮ್ ಮಾಡಿ ನೋಡು, ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ. ಬೇಕಿದ್ರೆ ಒಯ್ಯಿ ಒಂದಿಟ್ಟು ಅದಾವು. ಒಂದು ಟೈಮ್ ಟ್ರೈ ಮಾಡ್ತೀನಿ ತಡ್ರಿ ತರಕಾರಿ ನಾನು ಮನ್ಯಾಗ. ಊಟ ಮುಗಿದ ನಂತರ ಏನಿದೆ ತುಳಸಿ ಅದು ಹಾಕಿ ಚಾ ಮಾಡಿ ಗಮ್ಮನ ಆತೈತಿ ನೋಡಿ. ಹಂಗೆ ಚಾ ಮಕಕ್ಕ ಹೊಡೆ ಆತೈತಿ. ಗಂಟ್ಲೆಲ್ಲ ತಿಂದಿದ್ದೆಲ್ಲ ಎಣ್ಣಿದೆಲ್ಲ ಗಂಟ್ಲಿನಾಗಿಂದ ಕೆಳಗೆ ಎಳ್ದು ಹೋಗ್ಬಿಡ್ತೈತಿ ನೋಡಿ. ಹಂಗೆ ನಮ್ಮ ಪಾರಕ್ಕನ ಚಾ ಅಂದ್ರೆ ಕೇಳ್ತಿ ಎಣ್ಣಿ ಫಸ್ಟ್ ಟೈಮ್ ಕುಡಿಯತಿ, ಕುಡಿದು ನೋಡಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಒನ್ಸ್ ಮೋರ್ ಅನ್ಬೇಕು ಹಂಗೆ. ಯವ್ವ ಈಕಿ ಗಿರ್ಜಿ ಅದಾಳ ಈಕಿ. ಹಾಕಾತಿದ್ದಿಲ್ಲ, ನನಗೂ ಲಕ್ಷ್ಯ ಇದ್ದಿದ್ದಿಲ್ಲ ಪುಟ್ಟಕ್ಕ. ಆಯ್ಕಿನ ಒಂದಿಟ್ಟು ಅದಕ್ಕೆ ಏಲಕ್ಕಿ ಆಮೇಲೆ ಇದು ತುಳಸಿ ಅದೆಲ್ಲ ಒಗಿವ ಮಸ್ತ್ ಆಗ್ತೈತಿ ಅಂತ ಅಂದ್ಲ, ಅದಕ್ಕೆ ಹಾಕಿದ್ನಿ. ಮತ್ತೆ ಚಲೋ ಆಗೈತೆ ನೋಡ. ಗಂಟ್ಲೆ ಕೆರ್ಸಿದ್ರೆ ಈ ಥರ ಮಾಡ್ಕೊಂಡು ಕುಡಿದು ಬಿಡ್ಬೇಕು ನೋಡು. ಮಸ್ತ್ ಆಗೈತೆ ಪರಕ. ಕರೆನ ಅಡ್ಗೆ ಗಿಡ್ಗಿ ಎಲ್ಲ ಮಸ್ತಾಗಿತ್ತು. ಮತ್ತು ಗಿರ್ಜಕ್ಕ ನಿಮ್ಮದು ಪಡ್ಡು ಭಾರಿ ಇಷ್ಟ ಆಯ್ತು ನನಗೆ. ಅದ್ರದ್ದೊಮ್ಮೆ ನನಗೆ ರೆಸಿಪಿ ಕೊಡ್ರಿ ನೀವು, ನಾನು ಮನ್ಯಾಗ ಮಾಡ್ಕೋತೀನಂತೆ. ರೆಸಿಪಿ ಯಾವುದಲ್ಲ ಕೊಡ್ತೇನೆ ಬಿಡೇವ, ಇನ್ನೂ ಇರ್ತೀಯಲ್ಲ ನೀನು. ಕೊಡ್ತೇನಂತ ತಗೋ. ಅಷ್ಟು ಇಷ್ಟ ಆಗಿದ್ರೆ ಇನ್ನೊಮ್ಮೆ ಮಾಡಿಕೊಡ್ತೇನೆ ತಗೋ ನಿಂಗೆ ಪಡ್ಡೆ. ಅಯ್ಯೋ ಬ್ಯಾಡ್ರಿ ಪಾಪ, ಮತ್ತೆ ಯಾಕೆ ಮಾಡ್ತೀ ಗಿರ್ಜಕ್ಕ? ರೆಸಿಪಿ ಹೇಳ್ಬಿಡು ನನಗೆ, ಇನ್ನೊಮ್ಮಿಗೆ ಮಾಡ್ಕೋತೇನಂತ ನನ್ನ ಮನ್ಯಾಗ. ನೋಡವ ಮತ್ತು ಹೇಳೇನವ ನಾನು ನಿಮ್ಗೆ. ನನ್ನ ಮಗಳದೊಂದು ಹಿಂಗೈತೆ ಐತೀಗ
ಅದೇ ಈಗ ಮತ್ತು ಅಕ್ಕಿಗೆ ಒಪ್ಸಿದ ಮೇಲೆ ಇನ್ನೂ 2 ದಿನ ಬಿಟ್ಟು ನೋಡ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಅನ್ಕೊಂಡು ಅಂದಾರ. ಅಲ್ಲ ಈ ನನ್ನ ಗಂಡಗೆ ಬುದ್ಧಿ ಐತೆ ಇಲ್ಲ ಅಂತೇನು ನೋಡುವ ಪುಟ್ಟಕ್ಕ. ನಾನು ಒಂದು ಮಾತು ಮಗಳಿಗೆ ಕೇಳಬೇಕು, ಆಕಿ ಹ್ಞೂ ಅಂತಾಳೋ ಅದನ್ನು ನೋಡ್ಬೇಕಲ್ಲ ನಾವು. ತೀರಾ ನಮ್ಗೆ ಇಷ್ಟ ಬಂದಂಗೆ ನಾವು ಹೆಂಗೆ ಮಾಡಕ್ಕೆ ಬರ್ತೈತಿ ಹೇಳಂಗೆ. ಅಂದ್ರೆ ಅವ್ರು ಮೊದ್ಲೇಕಿನ ಕಾಲದವ್ರು ಅಲ್ಲಿ, ಅದಕ್ಕೆ ಹಂಗತಿ ಇದನ್ನು ಮಾಡ್ತಾರೆ. ನೋಡೋಣ ಅಂತ ತಗೋ. ಇನ್ನೂ 2 ದಿನ ಬಿಟ್ಟು ಬರ್ತೀನಿ ಅಂತಂದಾರಲ್ಲ. ಇವತ್ತು ನಿನ್ನ ಮಗಳಿಗೆ ನೀನು ಮಾತಾಡ, ಏನು ಆಕಿ ಒಪ್ಪಲಿಲ್ಲ ಅಂದ್ರೆ ನಾವು ಬರ್ತೇವೆ, ನಾವು ಬಂದು ತಿಳಿಸಿ ಹೇಳ್ತೇವಂತ. ಏನು ನೋಡೋಣ ಅಂತ ಏನಾಗ್ತೈತೆ. ತೀರಾ ಏನು ಕಟ್ಕೊಂಡು ಹೋಗಂಗಿಲ್ಲಲ್ಲ, ನೋಡ್ಕೊಂಡು ಹೋಗ್ತಾರಷ್ಟ, ಹೌದಿಲ್ಲ? ಏನ ನೋಡುವ ಈಗ ನಿಮ್ದ ಧೈರ್ಯ ನನಗೆ. ನಾ ಮಾತ್ರ ಹೇಳಿದ್ರೆ ನನಗೆ ಬಾಯ್ ಮಾಡೋಂಗೆ ಕಾಣ್ತಾಳಕ್ಕಿ. ನಾನು ಹಿಂಗೆ ಮೊದಲೇ ಹೇಳಿದ್ನಿಲ್ಲ ಬ್ಯಾಡ್ ನನಗೆ ಹಂಗೆ ಹಿಂಗೆ ಅಂತಾಳ. ಪಾಪಿಗೆ ಅಕ್ಕಿಗೆ ಏನು ಗೊತ್ತಿಲ್ಲ. ನೋಡ್ರಿ ಹಂಗಿದ್ರೆ ಏನು ಮಾಡ್ತೀರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತಿದ್ರಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಈ ವಿಡಿಯೋ ಏನೈತಲ್ಲ, ನಾನು ಇದನ್ನು ಪಾರ್ಟಾಗಿ ತೊಗೊಂಡು ಹೋಗಕ್ಕೆ ಅಂದ್ರೆ ಕಥೆ ಮೂಲಕ ನಾನು ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ರೀ. ನಿಮ್ಮ ಅಭಿಪ್ರಾಯ ಏನಂತೇಳಿ ನನಗೆ ತಿಳಿಸ್ರಿ. ಸಿಗ್ತೀನಿ ರೀ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.